ಹಾಯ್ ಎಲ್ಲರಿಗೂ. ನಾನಿವತ್ತು ಕುಂಬಳಕಾಯಿ ಪದಾರ್ಥ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇದಕ್ಕೆ ಕೊಂಕಣಿಯಲ್ಲಿ ಕುವಳೆ ಸಸಮ್ ಅಂತ ಹೇಳುತ್ತಾರೆ. ಇಲ್ಲಿ ನಾನು ಅರ್ಧ ಕುಂಬಳಕಾಯನ್ನು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ಕುಕ್ಕರಲ್ಲಿ 1 ವಿಸಿಲ್ ಬರುವ ತನಕ ಬೇಯಿಸಿದ್ದೇನೆ. ಜಾಸ್ತಿ ಬೇಯಿಸಬಾರ್ದು ಇದನ್ನು. ಇಷ್ಟು ಬೆಂದರೆ ಸಾಕು. ನಾನಿಲ್ಲಿ 2 ಟೈಪ್ ಪದಾರ್ಥ ಮಾಡ್ತೇನೆ. ಇಲ್ಲಿ ಮಸಾಲಕ್ಕೆ ಸ್ವಲ್ಪ ಹುಳಿ, 3 ಫ್ರೈ ಮಾಡಿದ ಒಣಮೆಣಸು, ಸ್ವಲ್ಪ ತೆಂಗಿನಕಾಯಿ ತುರಿ. ಹುಳಿ ಜಾಸ್ತಿ ಹಾಕಬಾರ್ದು. ಕುಂಬಳಕಾಯಿ ಮತ್ತು ಸೌತೆಕಾಯಿ ಪದಾರ್ಥ ಮಾಡುವಾಗ ಅದರಲ್ಲಿ ಹುಳಿ ಅಂಶ ಇರ್ತದೆ, ಹಾಗಾಗಿ ಹುಳಿ ಜಾಸ್ತಿ ಹಾಕಬಾರ್ದು. ಮಸಾಲ ಸ್ವಲ್ಪ ಗ್ರೈಂಡ್ ಆದ ನಂತರ ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಬೇಕು. ಈಗ ಬೇಯಿಸಿದ ಕುಂಬಳಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚೂರು ಬೆಲ್ಲ ಬೇಕಾದರೆ ಮಾತ್ರ ಹಾಕಬೇಕು, ಇಲ್ಲದ್ರೆ ಸ್ಕಿಪ್ ಮಾಡಿ. ಮತ್ತು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಮಸಾಲವನ್ನು ಸ್ವಲ್ಪ ಡ್ರೈ ಆಗಿ ಗ್ರೈಂಡ್ ಮಾಡಿದರೆ ಒಳ್ಳೆಯದು, ಯಾಕಂದರೆ ಕುಂಬಳಕಾಯಿ ಬೇಯಿಸುವಾಗ ಸ್ವಲ್ಪ ನೀರು ಬಿಡ್ತದೆ. ಈಗ ಇದನ್ನು ಸ್ವಲ್ಪ ಕುದಿಸಬೇಕು. ಮಸಾಲ ಕುದಿಯುವಾಗ ಪುನಃ ಕುಂಬಳಕಾಯಿ ಬೇಯ್ತದೆ, ಅದಕ್ಕೆ ನಾನು ಸಾಧಾರಣ 80% ಆಗುವಷ್ಟು ಮಾತ್ರ ಬೇಯಿಸೋದು ಕುಂಬಳಕಾಯನ್ನು. ಇದೀಗ ಸರಿ ಕುದಿ ಬಂದ ನಂತರ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಇದು ಪದಾರ್ಥ ಜಾಸ್ತಿ ಖಾರ ಮಾಡಬಾರ್ದು. ಒಗ್ಗರಣೆಗೆ ತೆಂಗಿನ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ನಂತರ ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಡಬೇಕು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.